ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ತರೀಕೆರೆಯ ಮುದಿಗೆರೆಯಲ್ಲಿ ನಡೆದ ಭಕ್ತ ಕನಕದಾಸರ ಜಯಂತಿ. ಮುದಿಗೆರೆಯಲ್ಲಿ ನಡೆದ ಭಕ್ತ ಕನಕದಾಸರ ಜಯಂತಿ. ಭಕ್ತ ಕನಕದಾಸರು ಕೇವಲ ಕುರುಬ ಸಮಾಜವಷ್ಟೇ ಅಲ್ಲದೆ ಸರ್ವ ಸಮಾಜಗಳಲ್ಲಿದ್ದ ಮೌಢ್ಯಗಳನ್ನು ತೊಡೆದು ಹಾಕುವ ಸಲುವಾಗಿ ತಮ್ಮ ಕವಿತೆ ಕವನಗಳ ಮೂಲಕ ನೇರವಾಗಿ ಜನರ ಮನಮುಟ್ಟುವಂತಹ ಕಾಯಕದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಾಡಿನ ಏಳಿಗೆಗಾಗಿ ದುಡಿದ ಸಂತರುಗಳಲ್ಲಿ ಅಗ್ರಗಣ್ಯರಾದವರಾಗಿದ್ದರು ಎಂದು ಶ್ರೀ ಬೀರಲಿಂಗೇಶ್ವರ ಸಮುದಾಯ ಸೇವಾ ಸಮಿತಿಯ ಖಜಾಂಚಿ ಹಾಗೂ ಶಿಕ್ಷಕರೂ ಆದ ಬಿ ತಿಮ್ಮಪ್ಪ ಹೇಳಿದರು. ಮುದಿಗೆರೆ ಶ್ರೀ ಬೀರಲಿಂಗೇಶ್ವರ ಸಮುದಾಯ ಸೇವಾ ಸಮಿತಿ ಮತ್ತು ಕುರುಬ ಸಮಾಜದ ಸಮಸ್ತ ಕುಲ ಬಾಂಧವರೆಲ್ಲರೂ ಸೇರಿ ಮುದಿಗೆರೆ ಗ್ರಾಮದಲ್ಲಿ ಭಕ್ತ ಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಶ್ರೀ ಕನಕದಾಸರ ಭಾವಚಿತ್ರದ ಮೆರವಣಿಗೆ ಮಾಡಿದ ನಂತರ ಮಾತನಾಡಿದ ಶಿಕ್ಷಕ ಬಿ ತಿಮ್ಮಪ್ಪ, ದಾರ್ಶನಿಕ ಸಂತ ಭಕ್ತ ಕನಕದಾಸರು ಸಮಾಜದ ಮತ್ತು ನಾಡಿಗೆ ನೀಡಿದ ಕೊಡುಗೆ ಅಪಾರವಾದುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಚ್ ಶ್ರೀನಿವಾಸ್ ರವರು ಪತ್ರದ ಮುಖೇನ ಕಳುಹಿಸಿದ್ದ ಸಂದೇಶದಲ್ಲಿ ಮುದಿಗೆರೆ ಗ್ರಾಮಸ್ಥರು ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮ ನಡೆಸುತ್ತಿರುವುದಕ್ಕೆ ಗ್ರಾಮಸ್ಥರೆಲ್ಲರಿಗೂ ಶುಭ ಕೋರಿರುವುದಾಗಿ ತಿಳಿಸಿದರು. ವರದಿ ಪ್ರದೀಪ್ HE, ತರೀಕೆರೆ, ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ. ಚಿಕ್ಕಮಗಳೂರಿನ ಗುರುಪುರ ಗ್ರಾಮಕ್ಕೆ ಹಕ್ಕುಪತ್ರ ನೀಡುವಂತೆ ಆಗ್ರಹ. ಗುರುಪುರ ಗ್ರಾಮಕ್ಕೆ ಹಕ್ಕುಪತ್ರ ನೀಡುವಂತೆ ಆಗ್ರಹ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಹೋಬಳಿಯ ಗುರುಪುರ ಗ್ರಾಮದಲ್ಲಿ ಕಳೆದ 60 ವರ್ಷಗಳಿಂದ ವಾಸವಾಗಿರುವ ಸುಮಾರು 90 ಕುಟುಂಬಗಳು ಹಕ್ಕುಪತ್ರವಿಲ್ಲದೆ ಜೀವನ ನಡೆಸುತ್ತಿವೆ. ಈ ಕುಟುಂಬಗಳು ಬರಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಂದಾಯ ಪಾವತಿಸುತ್ತಿದ್ದು, ಆಶ್ರಯ ಹಾಗೂ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿ ಮನೆಗಳನ್ನು ನಿರ್ಮಿಸಿಕೊಂಡಿವೆ. ಗ್ರಾಮದಲ್ಲಿ ವಿದ್ಯುತ್, ಶಾಲೆ, ಅಂಗನವಾಡಿ ಕೇಂದ್ರ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಲಭ್ಯವಿವೆ ಎಂದು ದಲಿತ ಮುಖಂಡ ಬಾಲಕೃಷ್ಣ ತಿಳಿಸಿದರು. ಗುರುಪುರ ಗ್ರಾಮವು ಸರ್ವೆ ನಂಬರ್ 8ರಲ್ಲಿ 498 ಎಕರೆ ವ್ಯಾಪ್ತಿಯಲ್ಲಿದ್ದು 315 ಎಕರೆ ಅರಣ್ಯ, 180 ಎಕರೆ ಕಂದಾಯ ಹಾಗೂ 3 ಎಕರೆ ಸ್ಮಶಾನ ಜಾಗವಿದೆ. ಆದರೆ 180 ಎಕರೆ ಕಂದಾಯ ಜಾಗವನ್ನು ಅರಣ್ಯವೆಂದು ಪರಿಗಣಿಸಿ ಗುರುಪುರವನ್ನು ಉಪ ಕಂದಾಯ ಗ್ರಾಮ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಗ್ರಾಮವನ್ನು ಪುನಃ ಉಪ ಕಂದಾಯ ಗ್ರಾಮವನ್ನಾಗಿ ರಚಿಸಿ ವಾಸಿಸುತ್ತಿರುವ ಕುಟುಂಬಗಳಿಗೆ ಖಾತೆ ತೆರೆಯಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನಾಕಾರರು ತರೀಕೆರೆ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ತಹಸೀಲ್ದಾರ್ ಅವರು ವಿಷಯವನ್ನು ಉಪವಿಭಾಗಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಹಾಗೂ ಸರ್ಕಾರದ ಮಟ್ಟದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿರಾಜು, ಉಪಾಧ್ಯಕ್ಷೆ ಜಯಮ್ಮ, ಸದಸ್ಯರಾದ ಪುರುಷೋತ್ತಮ್, ಚೇತನ್ ಮತ್ತು ಪದ್ಮಮ್ಮ, ಕಲಾವತಿ ಮತ್ತು ಮೀನಾಕ್ಷಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಚಿಕ್ಕಮಗಳೂರು. ಹುಣಸೂರಿನ ಮೇಲ್ಸೇತುವೆಗೆ ಸಂಸದರ ವಿರೋಧವೇಕೆ? ಅಭಿವೃದ್ಧಿಗೆ ಸಹಕರಿಸಲು ವಕೀಲ ಪುಟ್ಟರಾಜು ಮನವಿ. ಮೇಲ್ಸೇತುವೆಗೆ ಸಂಸದರ ವಿರೋಧವೇಕೆ? ಅಭಿವೃದ್ಧಿಗೆ ಸಹಕರಿಸಲು ವಕೀಲ ಪುಟ್ಟರಾಜು ಮನವಿ. ಹುಣಸೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಬನ್ನಿಕುಪ್ಪೆ ಮೆಟ್ರೋಪೋಲ್ ಹುಟ್ಟಗಳ್ಳಿ ಮೇಲ್ಸೇತುವೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಸಂಸದ ಯದುವೀರ್ ಒಡೆಯರ್ ಅವರು ನ್ಯಾಯ ವ್ಯವಸ್ಥೆಯ ಬಗ್ಗೆ ಯಾವುದೇ ಸಲಹೆ ನೀಡದಿರುವುದು ಅನುಮಾನಕ್ಕೆಡೆ ಮಾಡಿದೆ ಎಂದು ಕಾಂಗ್ರೆಸ್ ಮಾಜಿ ಕಾರ್ಯಾಧ್ಯಕ್ಷ ವಕೀಲ ಪುಟ್ಟರಾಜು ಟೀಕಿಸಿದರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೈಸೂರು ನಾಡಿಗೆ ತಮ್ಮದೇ ಆದ ಕೊಡುಗೆ ನೀಡಿರುವ ಮೈಸೂರು ಮಹಾರಾಜರ ಸೇವೆ ಅವಿಸ್ಮರಣೀಯ. ಇನ್ನು ದಕ್ಷಿಣ ಏಷ್ಯಾಕ್ಕೆ ಮೊದಲ ಬಾರಿ ಎಂಬಂತೆ ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಯದುವಂಶದ ಕುಡಿಯಾದ ಸಂಸದರು ಒಂದೆಡೆ ಹುಟ್ಟಗಳ್ಳಿಯಿಂದ ಮೆಟ್ರೋಪೋಲ್ವರೆಗೆ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಎನ್ನುವ ಇವರು ಹೆದ್ದಾರಿಯ ಬನ್ನಿಕುಪ್ಪೆ ಹುಟ್ಟಗಳ್ಳಿ ಮೆಟ್ರೋಪೋಲ್ ವೃತ್ತದವರೆಗೆ ಫ್ಲೈಓವರ್ ನಿರ್ಮಾಣಕ್ಕೆ ವಿರೋಧಿಸುತ್ತಿರುವ ಹಿಂದಿನ ಮರ್ಮ ಅರ್ಥವಾಗುತ್ತಿಲ್ಲ. ಇನ್ನು ಮೈಸೂರಿನ ಮಹಾರಾಜರ ನಂತರ ಮೈಸೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆಂದು ಅವರದೇ ಪಕ್ಷದ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶಂಸಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ದೂರದೃಷ್ಟಿಯಿಂದ ಮೈಸೂರು ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡುತ್ತಿದ್ದು ಅದರಲ್ಲೇ ಈ ಫ್ಲೈ ಓವರ್ಗಳು ಸೇರಿವೆ. ಆದರೆ ನೀವು ಒಬ್ಬ ಸಂಸದರಾಗಿ ಅಭಿವೃದ್ಧಿಗೆ ಈ ರೀತಿ ವಿರೋಧಿಸುವುದು ತರವಲ್ಲ.
ಇನ್ನು ತಾವು ಸಂಸದರಾದ ನಂತರ ಕ್ಷೇತ್ರಕ್ಕೆ ಯಾವ ಅಭಿವೃದ್ಧಿ ಕೆಲಸ ಮಾಡಿರುವ ಬಗ್ಗೆ ಶ್ವೇತಪತ್ರ ಹೊರಡಿಸಿರೆಂದು ಒತ್ತಾಯಿಸಿದ ಅವರು ಕ್ಷೇತ್ರ ಭೇಟಿಯೂ ಮಾಡುತ್ತಿಲ್ಲವೆಂದು ದೂರಿದರು. ನಂತರ ಅಕ್ರಮ ಸಕ್ರಮ ಸಮಿತಿ ಮಾಜಿ ಸದಸ್ಯ ಚಿಕ್ಕಸ್ವಾಮಿ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಮಾತನಾಡಿ, ಬನ್ನಿಕುಪ್ಪೆ ಅವರೆಕಾಯಿ ಮಾರಾಟಕ್ಕೆ ಪ್ರಸಿದ್ಧವಾಗಿದೆ. ಇಲ್ಲಿ ಸಂಚಾರ ದಟ್ಟಣೆ ಇದ್ದದ್ದೇ. ಅಪಘಾತವೂ ಹೆಚ್ಚಾಗಿದ್ದು ಸಾವು ನೋವು ಸಂಭವಿಸುತ್ತಲೇ ಇದೆ. ಹೀಗಾಗಿ ಬನ್ನಿಕುಪ್ಪೆಯಲ್ಲಿ ಫ್ಲೈಓವರ್ ನಿರ್ಮಾಣ ಅತ್ಯವಶ್ಯಕವಾಗಿದೆ. ಈ ಭಾಗದ ಜನರ ಹಿತದೃಷ್ಟಿಯಿಂದ ಇಲ್ಲಿ ಫ್ಲೈಓವರ್ ಆಗುವುದು ಒಳಿತು. ಅಲ್ಲದೆ ಸಂಚಾರ ದಟ್ಟಣೆಯಿಂದಾಗಿ ಹುಟ್ಟಗಳ್ಳಿಯಿಂದ ಮೈಸೂರಿಗೆ ಹೋಗಲು 3/4 ಗಂಟೆ ಬೇಕಾಗಿದೆ. ಕಾಮಗಾರಿಗೆ ತಡೆಯೊಡ್ಡಿರುವ ನೀವು ನ್ಯಾಯ ವ್ಯವಸ್ಥೆಗೂ ಯಾವುದೇ ಸಲಹೆ ನೀಡಿಲ್ಲ. ಹೀಗಾಗಿ ಕಾಮಗಾರಿ ಮುಂದುವರಿಸಲು ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಒತ್ತಾಯಿಸಿದರು. ಸಚಿವರ ನಾಪತ್ತೆ. ಇನ್ನು ಸಂಸದರನ್ನ ಪ್ರಶ್ನಿಸುವ ನೀವು ನಿಮ್ಮದೇ ಸರ್ಕಾರದ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು 2024ರ ಗಜ ಪಯಣಕ್ಕೆ ಚಾಲನೆ ನೀಡಿದ್ದರೇ ಹೊರತು ಈವರೆಗೂ ಅಭಿವೃದ್ಧಿ ಸಂಬಂಧ ಹುಣಸೂರು ತಾಲೂಕಿಗೆ ಭೇಟಿ ನೀಡಿಲ್ಲ. ಇನ್ನು ಅಧಿಕಾರಿಗಳ ಸಭೆಯೂ ಮಾಡಿಲ್ಲವಲ್ಲ ಎಂಬ ಪ್ರಶ್ನೆಗೆ ಇಲ್ಲಿಗೆ ಬಾರದಿದ್ದರೂ ಕೆಲಸ ಮಾಡಿದ್ದಾರೆ. ಮುಂದೆ ಇಲ್ಲಿಯೇ ಪ್ರಗತಿ ಪರಿಶೀಲನೆ ಸಭೆ ನಡೆಸುವಂತೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ವಕೀಲ ಪುಟ್ಟರಾಜು ನುಣುಚಿಕೊಂಡರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ರಾಜು ಮತ್ತಿತರರು ಹಾಜರಿದ್ದರು. ವರದಿ ಮಸೀಂ ಶರೀಫ್, ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಮೈಸೂರು. ಚಿಕ್ಕಮಗಳೂರಿನಲ್ಲಿ ರಾಜ್ಯದ ಶ್ರೀಗಂಧ ಬೆಳೆಗಾರರ ಸಂಘದ ವತಿಯಿಂದ ಶ್ರೀಗಂಧ ಮೌಲ್ಯವರ್ಧನ ಮಾರಾಟ ಮಳಿಗೆಗಳ ಉದ್ಘಾಟನೆ. ರಾಜ್ಯ ಶ್ರೀಗಂಧ ಬೆಳೆಗಾರರ ಸಂಘದ ವತಿಯಿಂದ ಶ್ರೀಗಂಧ ಮೌಲ್ಯವರ್ಧನ ಮಾರಾಟ ಮಳಿಗೆಗಳ ಉದ್ಘಾಟನೆ. ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಾಗಲಿ ಅರಣ್ಯ ಇಲಾಖೆಯಾಗಲಿ ಶ್ರೀಗಂಧ ಬೆಳೆಗಾರರು ಬೆಳೆದ ಬೆಳೆಯನ್ನು ರಕ್ಷಿಸುವ ಹೊಣೆಗಾರಿಕೆ ತೆಗೆದುಕೊಳ್ಳದೆ ಇರುವುದು ಅಕ್ಷಮ್ಯವಾದುದಾಗಿದ್ದು, ಬೆಳೆಗಾರರು ಕಷ್ಟಪಟ್ಟು ಬೆಳೆದ ಶ್ರೀಗಂಧ ಕಳ್ಳರ ಪಾಲಾಗುತ್ತಿದ್ದು, ರೈತರೇ ತಾವು ಬೆಳೆದ ಶ್ರೀಗಂಧ ಬೆಳೆಯ ರಕ್ಷಣೆಗೆ ಮುಂದಾಗಬೇಕಾಗಿರುವುದರ ಜೊತೆಗೆ ಅಂತಹ ಸಂದರ್ಭಗಳಲ್ಲಿ ಸಂಘದ ಗಮನಕ್ಕೆ ತಂದರೆ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗುವಂತೆ ಮಾಡಲಾಗುವುದು ಎಂದು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಗೌರವಾಧ್ಯಕ್ಷರು ನಿವೃತ್ತ IAS ಅಧಿಕಾರಿಗಳು ಆದ ಕೆ ಅಮರನಾರಾಯಣ ಹೇಳಿದರು. ಶ್ರೀ ಕ್ಷೇತ್ರ ಕಲ್ಲತ್ಗಿರಿ ಸರ್ಕಲ್ನಲ್ಲಿರುವ ಗಂಧದ ಗುಡಿ ಭಾಗ 5ರಲ್ಲಿ ನಿರ್ಮಾಣಗೊಂಡಿರುವ ಶ್ರೀಗಂಧ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟ ಮಳಿಗೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಕೆ ಅಮರನಾರಾಯಣರವರು, ಕರ್ನಾಟಕದಲ್ಲಿ ಬೆಳೆಯುವ ಶ್ರೀಗಂಧ ಅತ್ಯಂತ ಶ್ರೇಷ್ಠ ಗುಣಮಟ್ಟದ್ದಾಗಿದ್ದು, ಇದರ ಉಪಯೋಗಗಳನ್ನು ಕರ್ನಾಟಕಕ್ಕಿಂತ ದೂರದ ಇಂಗ್ಲೆಂಡ್, ಜರ್ಮನಿ, ಆಸ್ಟ್ರೇಲಿಯಾ ಮತ್ತು ಅಮೆರಿಕ, ಚೈನಾದಂತಹ ದೇಶಗಳು ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುತ್ತಾ ಶ್ರೀಗಂಧದಲ್ಲಿರುವ ಕ್ಯಾನ್ಸರ್ ನಿವಾರಕ, ಆರೋಗ್ಯವರ್ಧನ ಮತ್ತು ತ್ವಚೆಯ ಸೌಂದರ್ಯವರ್ಧಕ ಮುಂತಾದವುಗಳ ಉಪಯೋಗಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿದ್ದು, ವಿದೇಶಗಳಲ್ಲಿ ಶ್ರೀಗಂಧದಿಂದ ತಯಾರಿಸುವ ಕಷಾಯ ಸೇವಿಸಲು 3 ತಿಂಗಳ ಮೊದಲೇ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುತ್ತಿದ್ದು, ನಮ್ಮ ದೇಶದ ಜನಸಾಮಾನ್ಯ ಶ್ರೀಗಂಧದ ಉತ್ಪನ್ನಗಳನ್ನು ಉಪಯೋಗಿಸುವ ಮೂಲಕ ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಲ್ಲದೆ ಶ್ರೀಗಂಧ ಬೆಳೆಗಾರರಿಗೂ ನೆರವು ನೀಡಬಹುದಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಹಾಜರಿದ್ದ ಪ್ರಗತಿ ಶ್ರೀಗಂಧ ಬೆಳೆಗಾರರಾದ ವಿಶ್ವಕುಮಾರ್ ಮಾತನಾಡಿ, ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದಲ್ಲಿ ಇದುವರೆಗೂ 506 ಮಂದಿ ಬೆಳೆಗಾರರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದು, ತಾವು ಬೆಳೆದ ಶ್ರೀಗಂಧದ ಮರಗಳನ್ನು ಕಳ್ಳರು ಕದ್ದೊಯ್ದು ಬಾಕಿ ಉಳಿದ ಮರದ ಭಾಗಗಳಿಂದ ಅಡುಗೆ ತಯಾರಿಸಲು ಬಳಸುವ ಪರಿಕರಗಳು, ಜಪಮಾಲೆ, ಸ್ಮರಣಾ ಫಲಕಗಳು, ದೇವರ ವಿಗ್ರಹಗಳು ಮತ್ತು ಮಕ್ಕಳ ಆಟಿಕೆಗಳು ಸೇರಿದಂತೆ ಅನೇಕ ತರಹದ ಉತ್ಪನ್ನಗಳನ್ನು ತಯಾರಿಸಿ ಅವುಗಳನ್ನು ಮಾರಾಟ ಮಾಡುವ ಮೌಲ್ಯವರ್ಧಿತ ವಸ್ತುಗಳನ್ನು ಚನ್ನಪಟ್ಟಣದ ನುರಿತ ಕರಕುಶಲಗಾರರುಗಳಿಂದ ತಯಾರಿಸಿ ಮಾರಾಟ ಮಳಿಗೆಗಳ ಮೂಲಕ ಶ್ರೀ ಸಾಮಾನ್ಯರಿಗೂ ಶ್ರೀಗಂಧ, ಮನೆ ಮನೆಗೂ ಶ್ರೀಗಂಧ ತಲುಪಬೇಕೆಂಬ ಉದ್ದೇಶದಿಂದ ಮಾರಾಟ ಮಾಡಲಿದ್ದು, ಪ್ರತಿಯೊಬ್ಬರೂ ಇವುಗಳ ಉಪಯೋಗ ಪಡೆದುಕೊಳ್ಳುವ ಮೂಲಕ ಆರೋಗ್ಯವರ್ಧನೆ ಮಾಡಿಕೊಳ್ಳಬಹುದಾಗಿದೆ. ಇದರಿಂದ ಅನೇಕ ರೋಗಗಳು ಬಾರದಂತೆ ತಡೆಗಟ್ಟಬಹುದು ಎಂದು ಹೇಳಿದರು. ನಂತರ ಸಂಘದ ಕಾರ್ಯಾಧ್ಯಕ್ಷರಾದ AS ಈಶ್ವರಪ್ಪ ಮಾತನಾಡಿ, ಶ್ರೀಗಂಧದ ಬೆಳೆ ಅರಣ್ಯ ಪ್ರದೇಶದಲ್ಲಿ ಬೆಳೆದದ್ದೋ ಅಥವಾ ರೈತರು ಬೆಳೆದ ಶ್ರೀಗಂಧವೋ ಎಂಬುದನ್ನು ಶ್ರೀಗಂಧದ ಮರದ DNA ಪರೀಕ್ಷೆಯಿಂದ ಸುಲಭವಾಗಿ ಗುರುತಿಸಬಹುದಾಗಿದ್ದು, ರೈತರು ತಾವು ಬೆಳೆದ ಶ್ರೀಗಂಧವನ್ನು ಉತ್ತಮ ಬೆಲೆಗೆ ತಾವೇ ನೇರವಾಗಿ ಮಾರಾಟ ಮಾಡಬಹುದಾಗಿದ್ದು,
ಕರ್ನಾಟಕದ ಶ್ರೀಗಂಧದ ಬೆಳೆಗಾರರ ಬಳಿ ಸದ್ಯ 1000 ಟನ್ಗಳಷ್ಟು ಉತ್ಪನ್ನ ದಾಸ್ತಾನು ಇದ್ದು, ಇದನ್ನು ಸರಿಯಾದ ಸಮಯದೊಳಗೆ ಬಳಕೆ ಮಾಡಿಕೊಳ್ಳದಿದ್ದರೆ ಗೆದ್ದಲು ತಿಂದು ಯಾರ ಕೈಗೂ ಸಿಗದಂತಾಗುವುದು ಮನಗಂಡು ಶ್ರೀಗಂಧ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಳಿಗೆಗಳ ಮೂಲಕ ಮಾಡಲು ಅಗತ್ಯ ಕ್ರಮ ಕೈಗೊಂಡಿದ್ದು, ಶ್ರೀಗಂಧದ ಮರ ಅತ್ಯಂತ ಗಟ್ಟಿ ಮರವಾಗಿರುವುದರಿಂದ ಇದರಿಂದ ತಯಾರಿಸಿದ ಉತ್ಪನ್ನಗಳು ದೀರ್ಘಕಾಲದವರೆಗೂ ಬಾಳಿಕೆ ಬರಲಿದ್ದು, ಸಂಘದ ವತಿಯಿಂದ ಶ್ರೀಗಂಧದ ಎಣ್ಣೆ ತಯಾರಿಕಾ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ವನ ಕೃಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಸುಂದರಗೌಡರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯಶಸ್ವಿ ಚಾರಿಟೇಬಲ್ ಟ್ರಸ್ಟ್ ಗೌರವಾಧ್ಯಕ್ಷರಾದ ಟಿಆರ್ ನಾಗರಾಜ್ ಮತ್ತು ಶ್ರೀಗಂಧ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಶಿವರಾಜ್, ಮಾಜಿ ಪುರಸಭಾ ಅಧ್ಯಕ್ಷೆ ಗಿರಿಜಮ್ಮ, ನಾಗರಾಜ್, ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ್ದ ಶ್ರೀಗಂಧ ಬೆಳೆಗಾರರ ಸಂಘದ ಪದಾಧಿಕಾರಿಗಳು, ಶ್ರೀಗಂಧದ ಬೆಳೆಗಾರರು ಮುಂತಾದವರು ಹಾಜರಿದ್ದರು. ವರದಿ ಪ್ರದೀಪ್ ಹೆಚ್. ಇ. ತರೀಕೆರೆ, ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ. ಕಂಪ್ಲಿ ತಾಲೂಕು ಆಡಳಿತ ಕಚೇರಿಯಲ್ಲಿ ವೀರ ವನಿತೆ ಓಬವ್ವಳ ದಿನಾಚರಣೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಆಡಳಿತ ಕಚೇರಿಯಲ್ಲಿ ವೀರವನಿತೆ ಓಬವ್ವನ ದಿನಾಚರಣೆ ವಿವಿಧ ಸಂಘ ಸಂಸ್ಥೆಗಳಿಂದ ಛಲವಾದಿ ಸಮುದಾಯದಿಂದ ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ತಾಲೂಕಾ ಕಚೇರಿಯಲ್ಲಿ ಆಚರಣೆ. ಮಾನ್ಯ ಕಂಪ್ಲಿ ತಹಶೀಲ್ದಾರರಾದಂತಹ ಮಂಜುನಾಥ್ ನಾಯಕ್ ರವರು ಮಾತನಾಡುತ್ತಾ, ಒನಕೆ ಓಬವ್ವನವರು ಮಹಿಳೆಯರಿಗೆ ಮಾದರಿಯಾಗ್ತಾರೆ. ಶತ್ರುಗಳಿಂದ ಕೋಟೆಯನ್ನ ರಕ್ಷಿಸಿದ ವೀರವನಿತೆ. ಇವರ ಆದರ್ಶಗಳನ್ನ, ದಿಟ್ಟತನವನ್ನ ನೆನಪಿಸಿಕೊಳ್ಳಬೇಕು, ಪಾಲಿಸಬೇಕು ಎಂದು ಸಂಕ್ಷಿಪ್ತವಾಗಿ ಜಯಂತಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಹಾಗೂ ತಾಲೂಕಾ ಛಲವಾದಿ ಸಮಾಜದ ಅಧ್ಯಕ್ಷ ಸಿಎ ಚೆನ್ನಪ್ಪ ಮಾತನಾಡಿ, ಒನಕೆ ಓಬವ್ವ ಜಯಂತಿಯನ್ನ ಸರ್ವ ಸಮಾಜದವರು ಕೂಡಿ ಆಚರಿಸಿದ್ರೆ ಇನ್ನೂ ಉತ್ತಮ ಎಂದು ನುಡಿದಿದ್ದಾರೆ. ಇವರ ಸೇವೆ ಅಪಾರ ಎಂದು ಸ್ಮರಿಸಿದ್ದಾರೆ. ತಾಲೂಕಾ ಆಡಳಿತ ಕಚೇರಿ ಸಿಬ್ಬಂದಿಯವರು ಗೌರವ ಅಧ್ಯಕ್ಷರಾದ ಎಂಸಿ ಮಾಯಪ್ಪ, ಸಿಎ ಚೆನ್ನಪ್ಪ, ತಾಲೂಕಾ ಅಧ್ಯಕ್ಷರು ಛಲವಾದಿ ಸಮಾಜ ಎಂಸಿ ನಿಂಗಪ್ಪ, ಛಲವಾದಿ ಮಹಾಸಭೆ ಅಧ್ಯಕ್ಷರು ಸಿಆರ್ ಹನುಮಂತು, ಪುರಸಭಾ ಸದಸ್ಯರು ಕೆ ಲಕ್ಷ್ಮಣ, ದೇವೇಂದ್ರ, ದುರ್ಗಪ್ಪ ಸಣಾಪುರ, ತಾಳದವರು ಹುಲಗಪ್ಪ, ಟಿ ವೀರಪ್ಪಣ್ಣ, ಬಸವರಾಜ್, ಹನುಮಂತಪ್ಪ ನಂಬರ್ 2 ಮುದ್ದಾಪುರ, ರಾಮಸ್ವಾಮಿ ಮುಂತಾದವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟರ್ ಸಚ್ಚಿದಾನಂದ ಹಿರೇಮಠ್, ಪ್ರಜಾಪವರ್ ಟಿವಿ, ಕಂಪ್ಲಿ. ಚಿಕ್ಕಮಗಳೂರಿನ ಲಿಂಗದಹಳ್ಳಿ ಹೋಬಳಿಯ ರಸ್ತೆಗಳು ಗುಂಡಿಗಳ ರಾಜ್ಯ. ವಾಹನ ಸವಾರರಿಗೆ ನಿತ್ಯದ ಕಷ್ಟ, ಬಸ್ ಸಂಚಾರ ಸ್ಥಗಿತ. ಲಿಂಗದಹಳ್ಳಿ ಹೋಬಳಿಯ ರಸ್ತೆಗಳು ಗುಂಡಿಗಳ ರಾಜ್ಯ. ವಾಹನ ಸವಾರರಿಗೆ ನಿತ್ಯದ ಕಷ್ಟ, ಬಸ್ ಸಂಚಾರ ಸ್ಥಗಿತ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಹಳ್ಳಿಯಿಂದ ಕಲ್ಲತ್ತಗಿರಿ ಕೆಮ್ಮಣ್ಣಗುಂಡಿಗೆ ಸಂಪರ್ಕವನ್ನ ಕಲ್ಪಿಸುವ ಲೋಕೋಪಯೋಗಿ ಇಲಾಖೆಯ ರಸ್ತೆ ಸೇರಿದಂತೆ ಹೋಬಳಿಯ ಬಹುತೇಕ ಮಾರ್ಗಗಳು ಈಗ ಗುಂಡಿಗಳಿಂದ ತುಂಬಿಕೊಂಡು ಸಂಚಾರ ಅಸಾಧ್ಯವಾಗಿದೆ. ಉಡೇವ ಲಿಂಗದಹಳ್ಳಿ ಪಿಡಬ್ಲ್ಯೂಡಿ ರಸ್ತೆ, ರೂಪ್ ಲೈನ್, ದೂಪದ ಕಾನ್, ಮುಸ್ಕಲ್, ಮೊರಡಿ, ಲಾಲ್ಬಾಗ್, ದಂಡು ಬಿಡಾರ, ನಂದಿಗಾವೆ ಮಾರ್ಗ, ನಂದಿಬಟ್ಲು ಕಾಲನಿ, ಜೈಪುರ, ತಣಿಗೆ ಬೈಲು, ತಿಮ್ಮನ ಬೈಲು, ರೂಪ್ ಲೈನ್ ರಸ್ತೆ ಸೇರಿದಂತೆ ಅನೇಕ ಮಾರ್ಗಗಳಲ್ಲಿ ಭಾರಿ ಹೊಂಡಗಳು ಉಂಟಾಗಿವೆ. ಈ ರಸ್ತೆಗಳ ದುಸ್ಥಿತಿಯಿಂದ 4 ಚಕ್ರದ ವಾಹನ ಸವಾರರು ಜೀವದ ಭಯದಲ್ಲೇ ಸಂಚರಿಸಬೇಕಾಗಿದ್ದು, ದ್ವಿಚಕ್ರ ವಾಹನ ಸವಾರರು ಗುಂಡಿಗಳನ್ನ ತಪ್ಪಿಸಲು ಕಷ್ಟಪಟ್ಟು ಅಪಘಾತಕ್ಕೆ ಈಡಾಗ್ತಾ ಇದ್ದಾರೆ. ಹಲವರು ಕೈಕಾಲು ಮುರಿದಿರುವ ಪ್ರಕರಣಗಳು ದಾಖಲಾಗಿವೆ. ರೂಪ್ ಲೈನ್, ದೂಪದ ಕಾನ್, ದಂಡು ಬಿಡಾರ, ನಂದಿಗಾವೆ ಮಾರ್ಗದ 23 ಕಿಲೋಮೀಟರ್ ದೂರ ಕ್ರಮಿಸಲು ವಾಹನಗಳಲ್ಲಿ 2 ರಿಂದ 3 ಗಂಟೆ ಸಮಯ ಬೇಕಾಗಿದೆ. ಈ ಕಾರಣಕ್ಕೆ ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ಗಳು ಸಂಚರಿಸದೇ ಇರೋದ್ರಿಂದ ನಂದಿಗಾವೆ, ದಂಡು ಬಿಡಾರ ಗ್ರಾಮಗಳ ನಿವಾಸಿಗಳು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು ಮತ್ತು ರೋಗಿಗಳು ಕಾಲ್ನಡಿಗೆಯಲ್ಲೇ 20 ರಿಂದ 25 ಕಿಲೋಮೀಟರ್ ದೂರ ಸಂಚರಿಸುವ ಅನಿವಾರ್ಯತೆಯನ್ನ ಎದುರಿಸ್ತಾ ಇದ್ದಾರೆ. ಗ್ರಾಮಸ್ಥರು, ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಕ್ರಮ ಕೈಗೊಂಡು ರಸ್ತೆಯ ದುರಸ್ತಿ ಹಾಗೂ ಬಸ್ ಸಂಚಾರ ಪುನರಾರಂಭ ಮಾಡಲು ಒತ್ತಾಯಿಸಿದ್ದಾರೆ. ತಣಿಗೆ ಬೈಲು, ತಿಮ್ಮನ ಬೈಲು, ದೂಪದ ಕಾನ್, ನಂದಿಗಾವೆ, ದಂಡುಬಿಡಾರ ಗ್ರಾಮಗಳು ಭದ್ರಾ ಅಭಯಾರಣ್ಯದ ಹತ್ತಿರದಲ್ಲಿದ್ದು ರಸ್ತೆ ದುಸ್ಥಿತಿಯಿಂದ ವಾಹನ ಸಂಚಾರ ನಿಧಾನಗತಿಯಾಗಿದೆ. ಈ ವೇಳೆ ಕಾಡಾನೆ, ಕಾಡುಕೋಣ, ಹುಲಿ, ಚಿರತೆಗಳಂತಹ ಪ್ರಾಣಿಗಳು ಪ್ರಯಾಣಿಕರ ಮೇಲೆ ದಾಳಿ ಮಾಡುವ ಘಟನೆಗಳು ಕೂಡ ನಡೆದಿವೆ. ಅನೇಕ ದ್ವಿಚಕ್ರ ವಾಹನ ಸವಾರರು ಜೀವವನ್ನ ಉಳಿಸಿಕೊಳ್ಳಲು ತಮ್ಮ ವಾಹನವನ್ನ ಬಿಟ್ಟು ಓಡಿ ಹೋದ ಘಟನೆಗಳಿವೆ. ಚುನಾವಣೆಯ ಸಮಯದಲ್ಲಿ ಅಧಿಕಾರಿಗಳು ರಸ್ತೆ ದುರಸ್ತಿ ಮಾಡುವುದಾಗಿ ಭರವಸೆ ನೀಡಿದ್ರೂ ಇದುವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಎಂದು
ನಂದಿಗಾವೆ ಗ್ರಾಮದ ನಿವಾಸಿ ಬಿಎಂ ಚಾಲುಕ್ಯ ಹೇಳಿದ್ದಾರೆ. ಬಳ್ಳಾವರದಿಂದ ಕೆಮ್ಮಣ್ಣುಗುಂಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಭಾರೀ ಮಳೆಯಿಂದಾಗಿ ಕುಸಿಯುವ ಹಂತದಲ್ಲಿದೆ. ಹೆಬ್ಬೆ ಫಾಲ್ಸ್ನಿಂದ ರಾಜಭವನದವರೆಗಿನ ಕಾಂಕ್ರೀಟ್ ರಸ್ತೆ ಸಂಪೂರ್ಣ ಹಾಳಾಗಿ ಹೊಂಡ ಗುಂಡಿಗಳಾಗಿವೆ. ಈ ಕಾರಣದಿಂದ ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮಕ್ಕೆ ಬರುವ ಪ್ರವಾಸಿಗರು ಮತ್ತೆ ಬರಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಎಂದು ರಜನಿಕಾಂತ್ ವ್ಯವಸ್ಥಾಪಕ ಜಂಗಲ್ ರೆಸಾರ್ಟ್ ಕೆಮ್ಮಣ್ಣಗುಂಡಿ ಅವರು ಹೇಳಿದ್ದಾರೆ. ಈ ಕಾರಣದಿಂದ ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮಕ್ಕೆ ಬರುವ ಪ್ರವಾಸಿಗರು ಮತ್ತೆ ಬರಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಎಂದು ಜಂಗಲ್ ರೆಸಾರ್ಟ್ನ ವ್ಯವಸ್ಥಾಪಕರಾದಂತಹ ರಜನಿಕಾಂತ್ ಅವರು ಹೇಳಿದ್ದಾರೆ. ಕೆಮ್ಮಣ್ಣಗುಂಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಕೆಲ ಭಾಗಗಳು ಬಿರುಕು ಬಿಟ್ಟಿದ್ದು ಪ್ರಕೃತಿ ವಿಕೋಪ ನಿಧಿಯಿಂದ ದುರಸ್ತಿ ಮಾಡಲಾಗುತ್ತಿದೆ. ಬಳ್ಳಾವರ ಹತ್ತೂರು ಕಲ್ಲತಗಿರಿ ರಸ್ತೆ ಅಭಿವೃದ್ಧಿ ಕೆಲಸ ಮುಂದಿನ ದಿನಗಳಲ್ಲಿ ಆರಂಭವಾಗಲಿದೆ. ರೂಪ್ಲೈನ್ ಲಾಲ್ಬಾಗ್ ಮಾರ್ಗದ ಗುಂಡಿಗಳನ್ನ ಮುಚ್ಚಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸೋಮಶೇಖರ್ ಎಡಬ್ಲ್ಯೂ ಪಿಡಬ್ಲ್ಯೂಡಿ ತರೀಕೆರೆಯ ಉಪ ವಿಭಾಗ ಅಧಿಕಾರಿಗಳು ತಿಳಿಸಿದ್ದಾರೆ. ಲಿಂಗದಹಳ್ಳಿ ಹೋಬಳಿಯ ಗ್ರಾಮೀಣ ರಸ್ತೆಗಳ ದೂರ ವ್ಯವಸ್ಥೆಯಿಂದ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಹಾಗೂ ಪ್ರವಾಸಿಗರು ನಿತ್ಯ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಸ್ಥಳೀಯರು ತಕ್ಷಣ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಪ್ರಜಾಪವರ್ ಟಿವಿ, ತರೀಕೆರೆ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.